ಆರಾಧನಾ ಸಮಯ. ಜೀವಸ್ವರೂಪನೇ, ಎಲ್ಲ ದೃಶ್ಯ ಅದೃಶ್ಯ ವಸ್ತುಗಳನ್ನು ಉಂಟು ಮಾಡಿದಾತನೇ, ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿಸಿ ನೀವೆಲ್ಲರೂ ನನ್ನ ದೃಷ್ಟಿಯಲ್ಲಿ ಒಂದೆಂಬುದಾಗಿ ಕರೆದಾತನೇ, ಈ ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ಳುವ ಹಾಗೆ ಸಹಾಯ ಮಾಡಿರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಆರಾಧನೆಯಲ್ಲಿ ನಮ್ಮ ಜೊತೆಗೆ ನೀನು ಬಾ, ನಿನ್ನ ಪ್ರಸನ್ನತೆಯನ್ನು ನಮ್ಮ ಮೇಲೆ ಸುರಿಸಿ ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಪ್ರಭೆಯಿಂದ ಆವರಿಸಿ ಈ ಆರಾಧನೆಯ ಉದ್ದಗಲಕ್ಕೂ ನಮ್ಮನ್ನು ಕಾಯಿ ಸ್ವಾಮಿ. ನಮಗೆ ಬೇಕಾಗಿರುವಂಥ ಧೈರ್ಯವನ್ನು, ಬಲವನ್ನು, ಸಾಂತ್ವನವನ್ನು, ನಂಬಿಕೆಯನ್ನು ಈ ಆರಾಧನೆಯ ಮೂಲಕ ಒದಗಿಸಿಕೊಡು. ಹಾಡುವಂಥ ಹಾಡುಗಳು, ಕೇಳುವಂಥ ವಾಕ್ಯ ಸಂದೇಶ ಇದೆಲ್ಲವೂ ನಮ್ಮ ಆತ್ಮಿಕ ಜೀವಿತಗಳಲ್ಲಿ ನಮ್ಮನ್ನು ಅಭಿವೃದ್ಧಿಪಡಿಸುವಂಥದ್ದಾಗಿರಲಿ. ನೀನು ತಾನೇ ಮಹಿಮೆಯನ್ನು ಹೊಂದು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಭೂಲೋಕವೆಲ್ಲ ಕತ್ತಾಗಿ ಉತ್ಸಾಹ ಜ್ವಾಲಿ ಎತ್ತಾಲಿ, ಸಂಭ್ರಮ ಹರ್ಷದೊಡನೆ ಸ್ತೋತ್ರಾಡಿ ಸೇವೆ ಮಾಡಲಿ. ಯೆಹೋವನ ನಮ್ಮ ದೇವರು, ನವತನ ಹಸ್ತ ಕೃತ್ಯವು ಮಂದೆಯ ಪದ ನಮ್ಮನು ಕಾಪಾಡಿ ಮೇಯಿಸುವನು. ದೇವಾಲಯ ಪ್ರವೇಶಿಸಿ ವಿನಯ ಜಪ ಮಾಡಿರಿ, ಸನ್ಮಾನವನ್ನು ತೋರಿಸಿ ಆನಂದವಾಗಿ ಹಾಡಿರಿ. ಸರ್ವೋಪಕಾರಿ ಆತನೇ, ಯಾವಾಗ್ಯೂ ಕೃಪಾ ಪೂರ್ಣನು, ನಿರಂತರವಾಗಿ ನಿಲ್ಲುತ್ತೆ ಯೆಹೋವ ಕೊಟ್ಟ ವಾಕ್ಯವು. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ
ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕರುಣಾಂಬರ ದೇವಾ ನಿನ್ನ ಚರಣಗತಿಯೇ ಜೀವಾ, ಕರುಣಾಂಬರ ದೇವಾ ಸುರನರರೆಲ್ಲರೂ ಮರೆ ಹೋಗುವರು ನಿನ್ನ, ಸುರನರರೆಲ್ಲರೂ ಮರೆ ಹೋಗುವರು ನಿನ್ನ, ಸ್ಥಿರವರಗಳ ಕೊಡು ಪರಮ ಯೆಹೋವನೇ, ಕರುಣಾಂಬರ ದೇವಾ. ನಿರುತ ಸಂಪೂರಣನೇ ನಿಖಿಲ ದುರಿತ ನಿವಾರಣನೇ, ನಿರುತ ಸಂಪೂರಣನೇ ಎನ್ನ ಕೊರತೆಗಳೆಲ್ಲವ ಹರಿಸಿ ಕಟಾಕ್ಷಿಸಿ, ಕೊರತೆಗಳೆಲ್ಲವ ಹರಿಸಿ ಕಟಾಕ್ಷಿಸಿ, ಪೊರೆದು ಸರಸ ನಿಜ ಸುಖವ ಕೊಡು ಎನಗೆ, ಕರುಣಾಂಬರ ದೇವಾ. ಆದಿವಾಕ್ಯವರನೇ ಎಲ್ಲ ರೋದನೆ ಹರಿಸಿಪನೇ, ಆದಿವಾಕ್ಯವರನೇ ಸತ್ಯ ವೇದ ಮಧುರವನು ಮೋದದಿ ಸವಿವಂತೆ, ವೇದ ಮಧುರವನು ಮೋದದಿ ಸವಿವಂತೆ, ಕಾದು ಸದ್ಭಕ್ತಿಯ ನೀದಯೆ ಮಾಡೆ, ಕರುಣಾಂಬರ ದೇವಾ.
ಮರಣೋದ್ಧಾರಕನೇ ಮೋಕ್ಷ ವರಣೋದ್ಧಾರಕನೇ ಮರಣೋದ್ಧಾರಕನೇ ಮಾಯಾ ಧರೆಯೊಳು ನಿನ್ನಯ ಕರದಿ ನಡೆಸಿ ನಿನ್ನ ಧರೆಯೊಳು ನಿನ್ನಯ ಕರದಿ ನಡೆಸಿ ನಿನ್ನ ಚರಣ ಪದವಿಯಲ್ಲಿ ಕರೆದೆನ್ನ ಸೇರಿಸು ಕರುಣಾಂಬರ ದೇವಾ ನಿನ್ನ ಚರಣಗತಿಯೇ ಜೀವಾ ಕರುಣಾಂಬರ ದೇವಾ ಸುರನರರೆಲ್ಲರೂ ಮರೆ ಹೋಗುವರು ನಿನ್ನ ಸುರನರರೆಲ್ಲರೂ ಮರೆ ಹೋಗುವರು ನಿನ್ನ ಸ್ಥಿರವರಗಳ ಕೊಡು ಪರಮಯೇ ಹೋವನೆ ಕರುಣಾಂಬರ ದೇವಾ ಈ ದಿನಕ್ಕೆ ನೇಮಕಗೊಂಡಂಥ ದೇವರ ವಾಕ್ಯ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 40-45. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿಬಿಟ್ಟನು. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನೂ ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳಗಳಲ್ಲಿ ಇದ್ದನು, ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಎಂಬುದೇ. ಆರಾಧನಾ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇವತ್ತಿನ ದೇವರ ವಾಕ್ಯದ ಓದತಕ್ಕ ವಾಕ್ಯ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40-45 ವಚನಗಳವರೆಗೆ ಇರತಕ್ಕಂಥ ಭಾಗ, ಮತ್ತು ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1-14 ವಚನವನ್ನು ನಾವು ಕೇಂದ್ರವಾಗಿ ಆಧಾರವಾಗಿ ಇಟ್ಟುಕೊಂಡಿದ್ದೇವೆ. ಮತ್ತು ಇವತ್ತಿನ ವಿಷಯ ಧ್ಯೇಯ ಏನಂತ ಹೇಳಿದ್ರೆ, ಅಂಚಿನಲ್ಲಿ ಅಥವಾ ಹೊರಗೆಸೆದ ಮತ್ತು ಹೀನವಾದ ಅಥವಾ ಇನ್ನೊಂದು ಹೇಳಬೇಕಾದ್ರೆ ಉಪವಲಯದ ವ್ಯಕ್ತಿಗಳ ಕುರಿತಾಗಿರ್ತಕ್ಕಂಥ ಒಂದು ಸಂಗತಿ. ಅದೇನಂತ ಹೇಳ್ಬಿಟ್ಟು ಸಂದೇಶದಲ್ಲಿ ನಾವು ನೋಡ್ಲಿಕ್ಕುಂಟು. ಒಂದು ಸಾರಿ ಹೀನವಾದ, ಹೊರಗೆಸೆಯಲಾದ, ಕನಿಷ್ಠ ವ್ಯಕ್ತಿಯಾದ ಹೊರವಲಯದ ಉಪವಲಯದ ವ್ಯಕ್ತಿಯೊಬ್ಬನಿದ್ದನು. ಯಾರಂತ ಕೇಳ್ತೀರಾ? ಕುಷ್ಠರೋಗಿ. ಆ ದಿವಸಗಳಲ್ಲಿ ಕುಷ್ಠರೋಗಿಯನ್ನು ಏನು ಮಾಡ್ತಿದ್ರಂದರೆ, ಹೊರವಲಯ, ಹೊರಗೆಸೆದ ವ್ಯಕ್ತಿಗಳಾಗಿ ಊರುವರೆಗೇನೆ ಇರ್ತಿದ್ರು ಅಕ್ಷರಿಕವಾಗಿ. ಇವತ್ತು ಬೆಳಗ್ಗೆ ಕುಷ್ಠರೋಗಿ ನಮ್ಮ ಮನೆಗೆ ಬಂದಿದ್ರು, ಅಂದರೆ ಮನೆ ಒಳಗಲ್ಲ, ಹೊರಗೆ ನಿಂತ್ಕೊಂಡು ಅವರು ಅಯ್ಯ ಅಂತ ಹೇಳ್ಬಿಟ್ಟು ಕರೆದಾಗ, ಎಷ್ಟು ಜನ ಇದ್ದೀರಿ ಅಂತ ಕೇಳಿದೆ. ನಾನು 4 ಜನ ಇದ್ದೇವೆ ಅಂತ ಹೇಳಿದರು. ಆಮೇಲೆ ಬಂದೆ ಅಂತ ಹೇಳ್ಬಿಟ್ಟು ಅವರಿಗೆ ಚಿಕ್ಕದಾಗಿ ಏನೋ ಒಂದು ಕಾಣಿಕೆ ಥರ ಕೊಟ್ಟೆ. ಆಗಾಗ ಬರ್ತಾ ಇರ್ತಾರೆ, ವಾರಕ್ಕೊಂದ್ಸರಿ. ನಿನ್ನೆ 2 ಬಂದಿದ್ರು, ಇವತ್ತು. ಈಗ ಊರು ಒಳಗೆ ಈ ಕುಷ್ಠರೋಗಿಗಳು ಬರ್ತಾರ್ರಿ. ಆದರೆ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ನಿಯಮವಿತ್ತು. ಅದೇನಂತ ಹೇಳಿದ್ರೆ, ಅವರು ಮುಖ ಮುಚ್ಕೊಂಡು ದೂರ ನಿಂತ್ಕೊಂಡು ಅಶುದ್ಧನು ಅಂತ ಹೇಳ್ಬಿಟ್ಟು ಅವರು ಅರ್ಚ್ಕೊಂಡು ಬರಬೇಕು, ಬಂದರೂ ಕೂಡ. ಯಾಕಂದರೆ ಯಾರು ಅವ್ರನ್ನ ಮುಟ್ಟಂಗಿಲ್ಲ. ಆ ರೀತಿಯಾಗಿ ಹೊರಗೆಸೆದ ವ್ಯಕ್ತಿಗಳು, ಹೊರ ವಲಯದ ವ್ಯಕ್ತಿಗಳು, ಅಂಚಿನಲ್ಲಿರುವ
ವ್ಯಕ್ತಿಗಳಾಗಿದ್ರು. ಈ ದಿವಸಗಳಲ್ಲಿ ಆ ರೀತಿಯಾಗಿ ಸಂಭವಿಸದಿದ್ರೂ ಕೆಲವು ಸಾರಿ ಏನಾಗ್ತತೆ, ಕೆಲವರು ಒಂದು ಭೇದ ಭಾವ ಮಾನವ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಅಂಥವ್ರನ್ನ ನಾವು ಕೆಲವ್ರನ್ನ ಒಂದು ವೇಳೆ ಬಡವರಾಗಿರ್ಬೋದು ಅಥವಾ ಒಂದು ಮಿಡ್ಲ್ ಕ್ಲಾಸ್ ಅಂತಾರಲ್ಲ, ಮಿಡ್ಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಒಂದು ಮಧ್ಯಸ್ಥಿಕೆಯ ಒಂದು ತರಗತಿಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಕನಿಷ್ಠ ಕೀಳು ಚಿಕ್ಕ ಅಲ್ಪ ಕೆಲಸ ಮಾಡುವಂಥವರೇ ಇರ್ಬೋದು. ಅಂಥವ್ರನ್ನೆಲ್ಲ ನಾವು ಹೊರಗಿಟ್ಟು ಬಿಡ್ತೀವಿ ರೀ. ಅಂಥವ್ರಿಗೆ ನಿರೀಕ್ಷೆ ಇಲ್ಲವೇ? ಪ್ರಶ್ನೆ. ಒಬ್ಬ ಕುಷ್ಠರೋಗಿಯು ಆ ಜೀವನವೆಲ್ಲ ಎಷ್ಟು ವರ್ಷನೂ ಗೊತ್ತಿಲ್ಲ, ಅವನು ಹೊರಗೆಸೆದ ಪರಿಸ್ಥಿತಿಯಲ್ಲಿ ಒಂದು ಅವಕಾಶ ಅವನಿಗೆ ಸಿಕ್ತ್ರಿ. ಆ ಅವಕಾಶ ಏನಂದರೆ ಯೇಸು ಸ್ವಾಮಿ ಬರ್ತಿದ್ದಾರಂತ ಗೊತ್ತಾಗಿ, ಅದು ಹೇಗೆ ತಿಳ್ಕೊಂಡೋ ಗೊತ್ತಿಲ್ಲ, ಅದು ದೇವ್ರ ಚಿತ್ತ, ದೇವ್ರ ಅನುಕೂಲ ಮಾಡಿದ ಸಮಯ. ಅವನು ಬಂದು ಯೇಸುವಿನ ಮುಂದೆ ಮೊಣಕಾಲೂರಿ ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ ಬೇಡಿಕೊಳ್ತಾನೆ. ಯೇಸು ಕನಿಕರಪಟ್ಟು ಕೈ ಹಿಡಿದು ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂತ ಹೇಳ್ತಾನ್ರಿ. ಹೇಳಿದ ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ವಾವ್, ಅದ್ಭುತ. ಹೌದು, ಹೊರಗೆಸೆದ ವ್ಯಕ್ತಿಯನ್ನು ಈ ಯೇಸು ಮಾಡಿದ್ದ ಸಹಾಯ ಏನಂದರೆ ಒಂದು ಅದ್ಭುತ. ಇದು ಅವನು ಸಮಾಜದಲ್ಲಿ ಬರುವಂಥ ಒಂದು ಅವಕಾಶ. ಹೌದು, ಮನುಷ್ಯರಲ್ಲಿ ಮನುಷ್ಯನಾಗಿರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟರು. ಇದು ಆಶ್ಚರ್ಯ. ಇನ್ನೊಂದು ಘಟನೆ ಕೂಡ ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಒಂದು ಸಾರಿ ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಊಟಕ್ಕೆ ಹೋದಾಗ ನಡೆದಂಥ ಒಂದು ಘಟನೆ. ಅದೇನಂತ ಹೇಳಿದ್ರೆ, ಆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ರೋಗಿ, ಅದು ಎಂಥ ರೋಗಿ ಅಂತ ಹೇಳ್ಬಿಟ್ಟು ನೋಡುವಾಗ ಒಂದು ವಿಚಿತ್ರವಾದ ಜಲೋದರ ಉಳ್ಳಂಥ ಒಬ್ಬ ಮನುಷ್ಯ ಇದ್ದಾನೆ. ಆವಾಗ ಏನು ಮಾಡ್ತಾರೆ ನೋಡೋಣ, ಈಗ ಯೇಸು ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಕೊಳ್ತಾ ಇದ್ದಾಗ ಅವಾಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿಬಿಟ್ಟು, ನಿಮ್ಮಲ್ಲಿ ಯಾವನಾದರೂ ಒಬ್ಬನು ತನ್ನ ಮಗ ಅಥವಾ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ನೀವು ತಡೆ ಮಾಡದೆ ನೀವು ಮೇಲಕ್ಕೆ ಎತ್ತಿರಲ್ವಾ ಅಂತ ಹೇಳಿಬಿಟ್ಟು ಅವ್ರ ಮನಸ್ಸನ್ನು ಈ ಒಂದು ಉಪಮಾನ ಅಥವಾ ಸಾಮ್ಯ ರೂಪವಾಗಿ ಹೇಳಿಬಿಟ್ಟು ಅಲ್ಲಿದ್ದಂಥ ಬಂದಂಥ ವ್ಯಕ್ತಿಯನ್ನು ಸ್ವಸ್ಥ ಮಾಡ್ತಾರೆ. ಆವಾಗ ಸ್ವಸ್ಥತೆಯನ್ನು ಅವನು ಹೊಂದುವಂಥ ವ್ಯಕ್ತಿಯಾಗಿ ಇರುವಂಥದ್ದನ್ನು ಒಂದು ಅದ್ಭುತ ಅಲ್ಲಿ ನಡೀತದೆ. ಊಟ ಮಾಡುವ ಕೂಡ ಅಲ್ಲಿ ಕೂಡ ಒಂದು ಅದ್ಭುತ ಆಗೋಯ್ತು. ಮತ್ತು ಯೇಸು ಸ್ವಾಮಿ ಆ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಒಂದು ಪಾಠ, ಜೀವನದ ಪಾಠ ಅಂತ ಹೇಳ್ಬೋದು. ಅದೇನಂತ ಹೇಳಿದ್ರೆ, ನೀವೇನು ಮಾಡಿ, ಊಟಕ್ಕೆ ಯಾರಾದರೂ ಕರೆದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ವಿಶೇಷವಾದ ವ್ಯಕ್ತಿಗಳನ್ನ ನಾವು ಕರಿತೀವಿ. ಆದರೆ ಯೇಸು ಸ್ವಾಮಿ ಹೇಳುವಂಥ ಮಾತು ನನಗನ್ಸಿದ ಮಟ್ಟಿಗೆ ಭಾಳ ಜನರು ಕೈಕೊಂಡು ನಡೆಯಲ್ಲ. ಆದರೆ ಭಾಳ ವಿಶೇಷವಾದ, ವಿಚಿತ್ರವಾದ, ಅದೇ ಸಂದರ್ಭದಲ್ಲಿ ಇದು ಕ್ರಾಂತಿಕರವಾದಂಥ ಒಂದು ಸಂದೇಶ ನೀಡ್ತಾರೆ. ಅದೇನೆಂದರೆ, ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಅವರು ನಿನಗೆ ಪ್ರತ್ಯುಪಕಾರ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಪ್ರತ್ಯುಪಕಾರವಾಗುವುದು, ನೀನು ಧನ್ಯನಾಗುವಿ ಅನ್ನುವಂಥ ಮಾತನ್ನು ಯೇಸು ಸ್ವಾಮಿ ಹೇಳ್ಕೊಡ್ತಾರೆ. ಹಾಗಾದರೆ ಯಾರು ಏನು ಹೊರಗೆಸೆದವರು, ಸಮಾಜದಲ್ಲಿ ಬೇಡವಾದವರು ಅಥವಾ ಉಪವಲಯದವರು ಅಥವಾ ಏನೋ ಒಂದು ಸಂಪರ್ಕ ಇಲ್ಲದಂಥವ್ರು ಅಥವಾ ಕೆಳಮಟ್ಟದವರು, ಅಂಥ ವ್ಯಕ್ತಿಗಳಿಗೂ ಕೂಡ ದೇವರ ರಾಜ್ಯದಲ್ಲಿ ಆದ್ಯತೆಯನ್ನು ಕೊಡತಕ್ಕದ್ದಾಗಿದೆ. ಅದನ್ನೇ ಈ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. ಊಟ ಮಾಡುವಂಥ ಕಡೆಯಲ್ಲಿನೇ ಒಂದು ಚಿಕ್ಕ ಸಂದೇಶವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ ರೀ. ಈ ಎರಡು ಘಟನೆಗಳಲ್ಲಿ, ಒಂದು ಕುಷ್ಠರೋಗಿ ಸ್ವಸ್ಥ ಮಾಡಿದ್ರಲ್ಲಿ, ಅದೇ ಸಂದರ್ಭದಲ್ಲಿ ಊಟ ಮಾಡುವಾಗ ಕೂಡ ಈ ಎರಡು ವಿಷಯವನ್ನು, ಒಂದೇ ಧ್ಯೇಯವನ್ನು, ಅದೇನು ಕಡಿಮೆಯಾದವರು, ಬೇಡವಾದವರು ಅಥವಾ ಸಮಾಜದಲ್ಲಿ ಕೆಳಮಟ್ಟದವರು
ಅಂಥವರಿಗೂ ಕೂಡ ದೇವರು ಸ್ಥಾನವನ್ನು, ಆದ್ಯತೆಯನ್ನು, ಗೌರವವನ್ನು ಕೊಡುವಂತೆ ನಾವು ಕೂಡ ಪರಸ್ಪರ ಆ ರೀತಿಯಾಗಿ ಮಾಡತಕ್ಕದ್ದು ಇದು ದೇವರು ನಮಗೆ, ನನಗೆ ಕಲಿಸಿಕೊಟ್ಟಂಥ ಜೀವನದ ಒಂದು ಪಾಠವಾಗಿದೆ ಅಂತ ತಗೋಬಹುದು. ಆ ರೀತಿಯಾಗಿ ತಗೊಂಡು ನಾವು ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಆಮೇಲೆ ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಸಮಾಜದಲ್ಲಿ ದೂರವಾಗಿಡಲ್ಪಟ್ಟಂತಹ ಜನರನ್ನ ತನ್ನ ಪ್ರೀತಿಯಿಂದ ಅವರನ್ನು ಆಹ್ವಾನಿಸಿ, ಅವರನ್ನು ಮುಟ್ಟಿ, ಗುಣಪಡಿಸಿ, ಪುನಃ ತಾವು ಬದುಕಿದಂಥ ಸಮಾಜದೊಳಗೆ ಕಳಿಸಿಕೊಟ್ಟಂಥ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರ. ನೀನು ನಮ್ಮ ಜೀವಿತದಲ್ಲಿ ಒಂದು ಹೊಸ ಹುರುಪಾಗಿ, ಹೊಸ ನಿರೀಕ್ಷೆಯಾಗಿ ಪ್ರತಿಯೊಬ್ಬ ಮನುಷ್ಯರ ಜೀವಿತದಲ್ಲಿ ಕಾರ್ಯ ಮಾಡುತ್ತಿರುವಾತನೇ. ನೀನು ಇತರರಿಗೆ ತೋರಿಸಿದಂಥ ಪ್ರೀತಿಯನ್ನು ನಾವು ಸಹ ಅಭ್ಯಾಸಿಸಲು ನಮಗೆ ಸಹಾಯ ಮಾಡು. ಹೇಗೆ ನೀನು ಜನರ ಜೀವಿತಗಳಲ್ಲಿ ಮಾರ್ಪಾಡನ್ನು ತಂದೋ ಆ ರೀತಿಯಾದಂಥ ಮಾರ್ಪಾಟನ್ನು ನಾವು ಸಹ ತರುವ ಹಾಗೆ ನಿನ್ನ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡು. ಈ ಆರಾಧನೆಯಲ್ಲಿ ನಿನ್ನನ್ನು ನಾವು ಇನ್ನೆಚ್ಚಾಗಿ ಅರಿತಿದ್ದೇವೆ ಸ್ವಾಮಿ. ನಮ್ಮೊಡನೆ ನೀನು ತಾನೇ ಈ ಆರಾಧನೆಯಲ್ಲಿ ಇದ್ದು ನಡೆಸಿದ್ದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಯಾವಾಗಲೂ ಆಗಿದ್ದು ಮುನ್ನಡೆಸುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ.
ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಮಾಧಾನದಿಂದ ಲೋಕದೊಳಗೆ ಹೋಗೋಣ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ಆ ಪ್ರೀತಿಯನ್ನ ನಮ್ಮೆಲ್ಲರ ಮೇಲೆ ದೇವರು ತಾನೇ ಸುರಿಸಿದ್ದಾನೆ. ಇದನ್ನು ಅರಿತುಕೊಳ್ಳುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯೂ ಸಹಾಯವೂ ಸಹವಾಸವು ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ. ಆಮೇನ್.